ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. ಶ್ರೀಗಂಧದ ನಾಡು, ಗಿರಿಶಿಖರ, ಬೆಟ್ಟ ಗುಡ್ಡಗಳ ಬೀಡು, ಇದುವೇ ಗಡಿನಾಡು ಚಾಮರಾಜನಗರ ಜಿಲ್ಲೆ. ಸದ್ಯ ಚಾಮರಾಜನಗರ ಜಿಲ್ಲೆಯ ಮತದಾರರ ಮನದಾಳದ ಏನಿದೆ, ಅವರು ಯಾರ ಪರ ಇದ್ದಾರೆ, ಬನ್ನಿ ತಿಳ್ಕೊಂಬರೋಣ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿದ್ದೀನಿ. ನಮ್ಮ ಜೊತೆ ಗೊರವಯ್ಯ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ನಿಮ್ಮದು ಚಾಮರಾಜನಗರ ಜಿಲ್ಲೆ. ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಮತ ಎಲ್ಲ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂತ ಹೇಳ್ಬೋದಾ ಗೊರವಯ್ಯನವ್ರೆ? ಹೇಳಿ ಸರ್, ಅವರು ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ನಮ್ಮ ಮೋದಿ ಅವರು ದೇಶಕ್ಕೆ ಒಳ್ಳೆ ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ಎಲ್ಲ ದೇಶಗಳು ನೋಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಮ್ಮೆಲ್ಲರ ಮತ ಈ ಸರಿ ಬಿಜೆಪಿಗೆ ಸರ್. ಅಂದರೆ ದೇಶಕ್ಕೆ ಮೋದಿ ಬೇಕು, ಮೋದಿ ಬರಬೇಕು ಅಷ್ಟೇ. ಕಾರಣಕ್ಕಾಗಿ ಮೋದಿ ಇಷ್ಟಪಡ್ತೀನಿ. ಅಂದರೆ ದೇಶ ಮುಂದೆ ಹೋಗ್ಬೇಕು ಅಂದರೆ ಮೋದಿ ಬೇಕೇ ಬೇಕು. ಅದಕ್ಕೋಸ್ಕರ ಮೋದಿಜಿ ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಹಂಗಾಗಿ ಬೇಕು ನಮಗೆ ಅವರು, ಹಂಗಾಗಿ ಅವರಿಗೆ ಈ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಇಷ್ಟ ಆಗ್ತೋ, ಅಥವಾ ಮೋದಿ ಅವರು ಯಾವ ರೀತಿ ಇಷ್ಟ ಆದ್ರು ಅಂತ? ಅದೇ ಹೊರಗಡೆ ನಮ್ಮ ದೇಶದ್ದು ಚೆನ್ನಾಗಿ ಹೆಸರು ಬಂದಿದೆ ಅನಿಸುತ್ತೆ, ಹಂಗಾಗಿ. ನಾನೀಗ ನಂಜನಗೂಡಿನ ದನಗಳ ಸಂತೆಯಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ? 5 ಗ್ಯಾರಂಟಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಸುನಿಲ್ ಬೋಸ್ಗೆ ಮಾಡ್ತಾ ಇದ್ದೀವಿ. ನಮ್ಮದು ಬಿ ಜೆ ಪಿ ಗಣ, ಬಿ ಜೆ ಪಿ ಪರವಾಗಿಲ್ಲ. ಅಂದರೆ ಈಗ ಹೊಸಿ ಮೋದಿ ಬಂದ ಮೇಲೆ ಬಡವ್ರ ಬಗ್ಗೆ ಎಲ್ಲ ಹೊಸಿ ಅನುಕೂಲ ಆಗ. ಸರ್ ನಮ್ಮದು ಓಟು ಏನಿದ್ರು ಕಾಂಗ್ರೆಸ್. ಸರ್ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ ಕಾಂಗ್ರೆಸ್. ಬಿಸ್ನೆಸ್ ಚೆನ್ನಾಗಿ ನಡೀತದೆ, ಬಡವ್ರಿಗೆ ಸಹಾಯ ಆಯ್ತದೆ. ನಮ್ಮ ತಾತ ಮುತ್ತಾತರ ಕಾಲದಿಂದ ನಾವು ಅದನ್ನೇ ಕಾಂಗ್ರೆಸ್ಸು, ನಾವು ಚೇಂಜ್ ಆಗಲ್ಲ. ಇವ್ರು ಒಳ್ಳೆದಾರ ಮಾಡಲಿ ಕೆಟ್ಟದಾರ ಮಾಡಲಿ, ಮೋದಿಯವರು ಮಾಡಲ್ಲ ಅಂತಲ್ಲ, ಬಟ್ ಅವರು ಮಾಡಿ ಲೆವೆಲ್ ಮಾಡೋ ಗಂಟ ನಾನು ಮಣ್ಣುಗಂಟು ಹೋಗಿರ್ತೀನಿ. ಸಿಕ್ಕಲ್ಲ, ಆಗತ್ತೆ ನಿಧಾನ. ಸಾಮಾನ್ಯವಾಗಿ 50 ವರ್ಷದಿಂದ ರಾಜಕೀಯ ಮಾಡ್ಕೊಂಡು, ಈಗ ಮೋದಿ 10 ವರ್ಷದಿಂದ ಈಚೆಗೆ ರಾಜಕೀಯ ಮಾಡ್ಕೊ ಬರ್ತಾ ಇರೋದು, 10 ವರ್ಷದಿಂದ ಈಚೆಗೆ. ಆದರೆ ಮೋದಿ ಸರ್ಕಾರ ಇವತ್ತು ಜನಗಳಿಗೆಲ್ಲ ಅನ್ಯಾಯ ಅದ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಗಂಜಿ ಕುಡಿಯೋ ಮಟ್ಟಕ್ಕೆ ದಾರಿ ತಂದಿರ್ಸೋದು ನಾವು ಕಾಂಗ್ರೆಸ್ ಕೊಟ್ಕೊಡ್ತೀವಿ. ಸಿದ್ದರಾಮಯ್ಯರು ಜನಕ್ಕೆ ಅನುಕೂಲ ಮಾಡಿಕೊಟ್ಟಾರೆ, ಆದಷ್ಟು ಜನ ಅನ್ನ ತಿಂತವ್ರೆ ಇವತ್ತು. ಅದಕ್ಕೆ ನಾವು ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಅಥವಾ ಬಿಜೆಪಿ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಮೋದಿ ನೋಡಿ ಓಟ್ ಹಾಕ್ತಾರೆ. ಬ್ಲಡ್ಡಲ್ಲಿರೋದೇ ಕಾಂಗ್ರೆಸ್ ಅಂತಾರಲ್ಲ, ಹಂಗೆ ನಮ್ದಿರೋದು. ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಮಾಡಿಕೊಟ್ರೆ, ಅದರಂತೆ ರಾಹುಲ್ ಗಾಂಧಿ ಕೇಂದ್ರದಲ್ಲೂ ಬಂದು ಮಾಡಿಕೊಡ್ತಾರೆ. ನಮ್ಮ ಕೈ ವಿಶ್ವಾಸ ಚೆನ್ನಾಗೈತೆ ಸರ್. 100% ಅಪ್ಪಗೆ ಎಷ್ಟು ವಿಶ್ವಾಸ ಇರುತ್ತೆ ಅಷ್ಟೇ ಕಾಂಗ್ರೆಸ್ಗೆ ವಿಶ್ವಾಸ ಅದ ನಮ್ಗೆ. ಯಾಕೆ ಸರ್ ಮೋದಿ? ಸರ್ 10 ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಕಾಂಗ್ರೆಸ್ನವರು 60 ವರ್ಷದಿಂದ ಇದ್ದು ಏನೂ ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೋಸ್ಕರ ಮೋದಿ ಮತ್ತೊಮ್ಮೆ ಬಂದರೆ ದೇಶ ಇನ್ನೂ ಉದ್ಧಾರ ಆಯ್ತಾ. ನಾನೀಗ ನಂಜನಗೂಡಿನ ಬಜಾರ್ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಕೇಳೋಣ. ಸರ್ ನಮ್ಮ ಮತ ಬಿಜೆಪಿ. ಸರ್ ಬಿಜೆಪಿಗೆ ಯಾಕೆ ಸರ್? ಸರ್ ಮೋದಿ ದೇಶಕ್ಕೋಸ್ಕರ ಬೇಕು ಅಷ್ಟೇ. ನಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ ಸರ್ ಕಾಂಗ್ರೆಸ್ ಅಂದ್ರೆ ಒಳ್ಳೆ ಅಭಿವೃದ್ಧಿ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲ ಕಡೆನೂ ಅಭಿವೃದ್ಧಿ ಆಗಿದೆ, ಎಲ್ಲ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಆಸೆ ಇದೆ. ನಾವು ಮತ ಕಾಂಗ್ರೆಸ್ಗೆ ಹಾಕೋದು. ಬದಲಾವಣೆ ಸಮಯ ಬಂದೈತೆ. ದೇಶದಲ್ಲಿ ಮೋದಿ ಬೇಕಲೇಬೇಕು. ಮೋದಿ ಇಲ್ಲದೆ ನಮ್ಮ ಭಾರತ ಉಳ್ಸೋಕ್ಕಾಗೋದಿಲ್ಲ. ಆ ದೃಷ್ಟಿಲಿ ನಾವು ನಮ್ಮ ದೇಶ ಉಳ್ಸೋಕ್ಕೋಸ್ಕರ ಮೋದಿಗೆ ನಾವು ವೋಟ್ ಮಾಡ್ತೀವಿ. ಬೇರೆ ಯಾರು ವ್ಯಕ್ತಿಗಳು ರಾಜಕಾರಣ ಮಾಡೋಕ್ಕಾಗಲ್ಲ. ಅದರಿಂದ ಮೋದಿ ನಮಗೆ ಬೇಕು. ಮೋದಿ ಬಿ ಜೆ ಪಿಗೆ ಈ ಸರಿ ವೋಟ್ ಹಾಕ್ತೀವಿ ಅಷ್ಟೇ. ಸರ್ ಈ ವರ್ಷ ಚುನಾವಣೆ ನಾವು ಬಿಜೆಪಿಗೆ ಕೊಡ್ತಾ ಇದ್ದೀವಿ ಸರ್. ಬಿಜೆಪಿ ಕೊಡ್ತಾ ಇದ್ದೀವಿ. ಬಿಜೆಪಿ ಪಕ್ಷಕ್ಕೆ ಯಾಕೆ ಸರ್? ಬಿಜೆಪಿ ಪಕ್ಷ ಅಂದರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಅರ್ಥ ಮಾಡ್ಕೊಳ್ಳೋರು ಗೊತ್ತೋದು, ಅರ್ಥ ಮಾಡ್ಕೊಳ್ಳೋರು ಗೊತ್ತಿರಲ್ಲ ಸರ್. ದೇಶದ ಅಭಿವೃದ್ಧಿ ಚೆನ್ನಾಗಿದೆ. ಕವಲಂದೆ ಬೋಲೋತೋ ಛೋಟಾ ಪಾಕಿಸ್ತಾನ್ ಎಂಬ ಘೋಷಣೆಯೊಂದಿಗೆ ಸಾಕಷ್ಟು ಸದ್ದು ಮಾಡಿದಂತಹ ಕವಲಂದೆ ಗ್ರಾಮದಲ್ಲಿದ್ದೀನಿ. ನಮ್ಮ ಜೊತೆ ಹಲವು ಮಂದಿ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮದು ಬಿಜೆಪಿ ಸರ್. ಬಿಜೆಪಿ ಯಾಕೆ ಸರ್ ಬಿಜೆಪಿ? ಯಾಕೆಂದರೆ ಸೌಲಭ್ಯ ಚೆನ್ನಾಗಿದೆ, ಬಡವರು ಬಗ್ಗರು ಅಂದರೆ ಎಲ್ಲ ಅನುಕೂಲ ಚೆನ್ನಾಗಿದೆ. ಅದರಿಂದ ಬಿಜೆಪಿ. ದೇಶ ಡೆವಲಪ್ ಆಗಬೇಕಂದ್ರೆ ಬಿಜೆಪಿ ಬರಲೇಬೇಕು ಸರ್. ಛೋಟಾ ಪಾಕಿಸ್ತಾನ್ ಅಂತೇಳಿ ಸಾಕಷ್ಟು ಸದ್ದು ಮಾಡಿತ್ತು ಸರ್ ಕವಲಂದೆ ಗ್ರಾಮ. ಅಂಥ ಗ್ರಾಮದಲ್ಲಿ ಈಗ ಬಿಜೆಪಿ ಅಂತಿದ್ದೀರಿ, ಯಾಕಿಷ್ಟು ಪರಿವರ್ತನೆ ಆಗಿದೆ? ಪರಿವರ್ತನೆ ಅಂದರೆ ದೇಶದ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಒಂದು ವಿದೇಶಾಂಗ ನೀತಿಗಳನ್ನ ನಾವು ನೋಡಿದಾಗ
ಮೋದಿ ಮತ್ತೆ ನಮಗೆ ಬೇಕಲೇಬೇಕು. ನಮ್ಮ ಓಟು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಅಂತೇಳಿ 5 ಇದು ಮಾಡಿದರೆ 5ಕ್ಕೂ ಸೈ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆ ಅಂತ. ಇವತ್ತಿಂದಿಲ್ಲ, ಫಸ್ಟಿಂದನೂ ಅದೇ ಒಂದೇ ಪಕ್ಷ. ಯಾವ್ದಾದ್ರು ಪಕ್ಷ ಚೇಂಜ್ ಆಗಲಿ ನಮ್ಮದು ಒಂದೇ ಪಕ್ಷ, ಕಾಂಗ್ರೆಸ್ಗೆ. ಬಿಜೆಪಿಗೆ ಸರ್. ಬಿಜೆಪಿ ಯಾಕೆ ಸರ್? ಮೋದಿ ಅಭಿವೃದ್ಧಿ ಕಾರ್ಯ ನೋಡಿ ಬಿಜೆಪಿ ಮಾಡ್ತಾ ಇದ್ದೀವಿ. ಅವಾಗನಿಂದ ಬಿಜೆಪಿನೇ ನಾವು. BJP ಅಂದರೆ ಸ್ವಲ್ಪ ಸರ್ಕಾರ ಒಳ್ಳೆಯದಾಗೆ ನಡೆಸ್ತಿದ್ದೀರ ನಮ್ಮ ಮೋದಿ ಅವರು. ಅದೇ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗಲಿ ಅಂತ ಮಾಡ್ತೀವಿ. ಯಾವ ಪಕ್ಷಕ್ಕೆ ಯಾರಿಗೆ ಅಂದರೆ ನಾವು ಕಾಂಗ್ರೆಸ್ಗೆ ಪಕ್ಕ. ನಾನೀಗ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನಂತ ಹೇಳ್ತಾರೆ, ಯಾವ ಪಕ್ಷದ ಪರ ಇದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್ ಅವರು ನಿಂತಾರೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್? ಸರ್, ನಮ್ದು ಅವರು ಕಾಂಗ್ರೆಸ್ ಅಂದರೆ ಎಲ್ಲ ಅನುಕೂಲ ಮಾಡಿದ್ದಾರೆ ನಮಗೆ. ಚಾಮರಾಜನಗರದ ಇಡೀ ಡಿಸ್ಟ್ರಿಕ್ಟ್ ನಮಗೆ ಕಾಂಗ್ರೆಸ್ ಬಂದರೆ ಉತ್ತಮ ನಮಗೆ. ಬಿಜೆಪಿ ಮೋದಿ ಅವ್ರ ಪ್ರಧಾನಿ ಬೇಕು. ಬೇರೆ ದೇಶದವ್ರು ನಮಗೆ ಇಂಥ ಪ್ರಧಾನಿ ಬೇಕು ಅಂತ ಅವ್ರ, ನಾವು ಯಾಕೆ ಬೇಡ ಅನ್ಬೇಕು? ಇನ್ನೂ 2,000 ರೂಪಾಯಿನ ಬಂದೇ ಇಲ್ಲ. ಅದಕ್ಕೋಸ್ಕರ BJPಗೆ ಓಟ್ ಹಾಕಬೇಕು. ಬರ್ತಾಯಿದ್ರೆ ಎಲ್ಲ ಓಟ್ ಹಾಕಬೇಕು. BJPನೇ ಬರಬೇಕು, BJPನೇ ಗೆಲ್ಲಬೇಕು. ಅಂದರೆ ರಾಜ್ಯ ಸರ್ಕಾರದ ಯೋಜನೆಗಳು ನಿಮ್ಗೆ ತಲುಪ್ತಿಲ್ಲ ಅಂತ ಬಿಜೆಪಿಗೆ ಹಾಕಬೇಕು ಅಂತ. ನಮ್ಮ BJPಗೆ ಹಾಕಬೇಕು. ದೇಶ ಉದ್ಧಾರ ಮಾಡೋರು BJP ಅವರೇ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ಸಾರಿ ಬಂದರೆ ರಾಷ್ಟ್ರವನ್ನು ಇನ್ನೂ ಅತ್ಯುನ್ನತವಾದ ಪ್ರಪಂಚದಲ್ಲೇ 3ನೇ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ BJPಗೆ ಓಟ್ ಹಾಕಬೇಕು. ಅಚ್ಚೇ ದಿನ ಅಂತೇಳಿ ಅದೇನು ಸುಮ್ಮನೆ ಬರೀ ಬೋಗಸ್ ಅವೆಲ್ಲ. ನಿಜವಾಗ್ಲೂ ದೇಶಕ್ಕೇನು ಅಚ್ಚೇ ದಿನ ಬರಬೇಕಾದ್ರೆ ಸಿದ್ದರಾಮಯ್ಯ ನೇತೃತ್ವದ ಆಡಳಿತದಲ್ಲಿ ಅದು ಅಚ್ಚೇ ದಿನ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಈಗಾಗಲೇ ಅವ್ರು ಕೊಟ್ಟ ಗ್ಯಾರಂಟಿಗಳಲ್ಲಿ ಅದ್ರ ಪ್ರೂವ್ ಆಗ್ತಾ ಇದೆ. ಸರ್, ನಮ್ಮ ಕಾಂಗ್ರೆಸ್ಗೆ ಹಾಕೋದು ಒಳ್ಳೆ ಆಡಳಿತ ಇದೆ. ಅದು ಜನಪರ ಯೋಜನೆಗಳು ಮಾಡ್ತಾಯಿದ್ದಾರೆ. ಇಲ್ಲಿ ಜಾತಿ ರಾಜಕಾರಣ ಮಾಡ್ತಾರೆ ಈ BJP ಅವರು. ಸರ್, ನಾವು BJPಗೆ ಹಾಕ್ಬೇಕು. ಮೋದಿ ನಮ್ಗೆ ದೇಶ ಉಳಿಸ್ಬೇಕು. ಅವ್ರಿಗೆ ನಮಗೆ ಇದ್ದರೆ ಒಳ್ಳೆಯದು. ಬೇಕಾದಷ್ಟು ಮೋದಿ ಮಾಡೋದ. ಕಾಂಗ್ರೆಸ್ ಕೊಟ್ಟಾಗ್ತೀನಿ, ಯಾಕಂದರೆ ಈಗ ಜನರಿಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಜನಕ್ಕೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ದಾರೆ. ಸರ್, ನಗರದಲ್ಲಿ ಮಾತ್ರ ಕಾಂಗ್ರೆಸ್ ಬರುತ್ತೆ, ಸೆಂಟ್ರಲ್ಲಿ BJP ಬರುತ್ತೆ. ಸರ್, ಇದು ಲೆಕ್ಕಾಚಾರ. ಹ್ಞೂ ಸರ್, ಸೇನೆ ಕ್ಯಾಬರ್ ಗೆದ್ದರು. ಒಂದ್ಸಲ ಬಂದು ಏನೋ ಕೆಲಸ ನೋಡಿಲ್ಲ. ಅಲ್ಲಿ 5 ವರ್ಷ ಆಯಿತು ನಗರ ಬಂದು ನೋಡಿಲ್ಲ. ಈ ಸಲ ಕಾಂಗ್ರೆಸ್ ಸರ್. ಯಾಕೆ ಸರ್? ಇದು 5 ವರ್ಷ ಅನುಭವಿಸಿದೀವಲ್ಲ ಸರ್, ಅದರಿಂದ ಹೊರಗಡೆ ಬರಬೇಕಲ್ಲ, ಅದಕ್ಕೋಸ್ಕರ ಸರ್. ಬಟ್ ಈ ಬಾರಿ ಕ್ಯಾಂಡಿಡೇಟ್ ಚೇಂಜ್ ಆಗಿದ್ದಾರೆ ಸರ್. ಅವರು ಇವ್ರಿಗಿಂತ ದೊಡ್ಡ ನಾಟಕರಂಗಿ ಸರ್. ಏನು ಹಿಂದೆ ಇದ್ರು ಅವ್ರಿಗಿಂತ ದೊಡ್ಡ ನಾಟಕಾರ ಬಾಲರಾಜ್ ಅವರು. ಖಂಡಿತ ಸರ್. ಬಾರಿ ಚುನಾವಣೆ ಮೋದಿ. ಯಾಕೆಂದರೆ ನಾವು ವ್ಯಕ್ತಿಗಿಂತ ದೇಶವನ್ನು ಮೊದಲು ನಾವು ಬಿಂಬಿಸ್ತೀವಿ. ನಮಗೆ ದೇಶ ಮುಖ್ಯ, ಆಮೇಲೆ ವ್ಯಕ್ತಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಗುಂಡ್ಲುಪೇಟೆಯ ತೆರಕಣಾಂಬಿ ಗ್ರಾಮದಲ್ಲಿದ್ದೀನಿ. ಬಿಜೆಪಿ ಕಳೆದ ಬಾರಿ ಕೂಡ ಚಾಮರಾಜನಗರದಲ್ಲಿ ಬಿಜೆಪಿ ಇತ್ತು ಸರ್. ಬಟ್ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಜನ ಮಾತಾಡ್ತಾರೆ. ಆ ಥರ ಏನಿಲ್ಲ ಸರ್, ಡೆವಲಪ್ಮೆಂಟ್ ಆಗೇ ಆಗುತ್ತೆ. ನಾವು BJP ಮತ ಹಾಕಿದ್ರೆ ದೇಶಕ್ಕೆ ಒಂದು ಇದಾಗಿದೆ. ನರೇಂದ್ರ ಮೋದಿ ಅವರು BJP, ಮೋದಿಗೋಸ್ಕರ ಬಿಜೆಪಿಗೆ ಹಾಕ್ತೀರಿ. ನಿಮಗೆ ಸ್ಥಳೀಯ ಕ್ಯಾಂಡಿಡೇಟ್ ಲೆಕ್ಕ ಹಾಕಿ ಬಾಲರಾಜ್ ಅವರು ಒಳ್ಳೆ ಅಭ್ಯರ್ಥಿನೇ. ಹಿಂದುತ್ವ ಮೋದಿ ಏನು ಇಷ್ಟ ಸರ್? ಮೋದಿ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಂದು 10 ಇಯರ್ಸಿಂದ ಒಳ್ಳೆ ಅಭಿವೃದ್ಧಿ ಆಗಿದೆ. ಎಲ್ಲ BDF ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದರಿಂದ ಲೇಡೀಸ್ ಎಲ್ಲ ಬರೀ ಕಾಂಗ್ರೆಸ್ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆ ಅಂದರೆ ಫುಲ್ ಕಾಂಗ್ರೆಸ್. ಮೋದಿ ಯಾಕೆ? ಖಂಡಿತ ಬಿಜೆಪಿ ಖಂಡಿತ ಕೆಲಸ ಮಾಡಿದ್ದಾರೆ. ಸೆಂಟ್ರ್ 100% BJPನೇ ಪಕ್ಕ. ಅದರಲ್ಲಿ 2 ಮಾತಿಲ್ಲ. ಬಸ್ ಫ್ರೀ ಮಾಡಿದ್ದಾರೆ. ಮೋಸ್ಟ್ಲಿ ಅವ್ರದ್ದು ಕೆಲವರು ಬಂದಿದೆ ಇರ್ಬೋದು. ಆಲ್ಮೋಸ್ಟ್ 75% ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ವೋಟ್ ಮಾಡ್ತೀವಿ. ಮೋಟೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅವರು ಬಡವ್ರ ಪರ ಇರೋದ್ರಿಂದ ಅವ್ರಿಗೆ ಓಟ್ ಕೊಡ್ತೀವಿ. ಸೆಂಟ್ರಲ್ ನೋಡಿದ್ರೆ BJPನೂ ಚೆನ್ನಾಗಿ ಕೆಲಸ ಮಾಡ್ತವ್ರೆ. ಸ್ಟೇಟಲ್ಲಿ ನೋಡಿದ್ರೆ ಕಾಂಗ್ರೆಸ್ಸು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೋಡೋಣ, ಅಭ್ಯರ್ಥಿ ಮೇಲೆ ಡಿಸೈಡ್ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಕಾಂಗ್ರೆಸ್ ಪಕ್ಷ? ಈಗ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದಿಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನೀಗ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಗುಂಡ್ಲುಪೇಟೆಯಲ್ಲಿದ್ದೀನಿ. BJP ಪಕ್ಷಕ್ಕೆ ಮತ. ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ನಮ್ಮ ರಾಜ್ಯದ ಅಭಿವೃದ್ಧಿ ಅಲ್ಲ, ದೇಶದ ಅಭಿವೃದ್ಧಿ. ನಮ್ಮದು ಕಾಂಗ್ರೆಸ್ ಪಕ್ಷ ಸರ್. ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲನೂ ಚೆನ್ನಾಗಿ ಅನುಕೂಲ ಮಾಡ್ತಾವ್ರೆ. ಅದರಿಂದ ನಾವು ಕಾಂಗ್ರೆಸ್. ಬಡವ್ರಿಗೆ ಏನಿದ್ರು ಕಾಂಗ್ರೆಸ್ಗೆ. ಇಂದಿರಾ ಗಾಂಧಿ ಕಾನೂನಲ್ಲಿ ಕಟ್ಟಿರೋನಿಗೆ ಮನ, ಇರೋನಿಗೆ ಹೊಲ, ಯಾರು ಉಳ್ತಿರೋ ಅವ್ರಿಗೆ ಹೊಲ, ಕಟ್ಟಿರೋ ಮನ ಎಲ್ಲ ಬಿಟ್ಬಿಟ್ಕೊಳ್ಳಿಲ್ಲ ಅವ.
ಅದರಿಂದ ನಾವೆಲ್ಲ ಅವ್ರಿಗೆ ಮಾಡ್ತಾ ಇರೋದು. ನರೇಂದ್ರ ಮೋದಿ ಒಳ್ಳೆ ನಮ್ಮ ದೇಶನ ಬೇರೆ ದೇಶನ ನೋಡೋ ಮಟ್ಟಿಗೆ ಮಾಡ್ತಾರೆ. ಆದರೆ ಇವರು ಕಾಂಗ್ರೆಸ್ನ 70 ವರ್ಷ ಬದುಕಿ ಏನೂ ಮಾಡಿಲ್ಲ ಅವರು. ನಮ್ಮ ದೇಶ ಇಷ್ಟು ಮುನ್ನೇರಬೇಕು ಅಂದರೆ ನರೇಂದ್ರ ಮೋದಿ ಬರಬೇಕು ಸರ್. ಕೇಂದ್ರದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರಿಲ್ಲದೆ ಕೆಲಸ ನಡೀತಿರಲಿಲ್ಲ, ಎಲ್ಲ ಕೆಲಸ ಚೆನ್ನಾಗಾಗಿದೆ ಅಂದರೆ ನಾವು BJPಗೆ ಓಟ್ ಕೊಡ್ತೀವಿ. ಕಾಂಗ್ರೆಸ್ಸು ಸ್ವತಂತ್ರ ಭಾರತೀಯ ತಂದುಕೊಟ್ಟಂಥ ಕಾಂಗ್ರೆಸ್ಸು ಸ್ವತಂತ್ರ ಹೋರಾಟ ಮಾಡಬೇಕು. ಈಗ BJP ಮೇಲೆ ಸ್ವತಂತ್ರಕ್ಕೆ ಹೋರಾಟ ಮಾಡಬೇಕು. ಕಾಂಗ್ರೆಸ್ನ ಎಲ್ಲ ಇದುಗಳು ಅಭಿವೃದ್ಧಿ ಬರ್ತವೆ. ಅಭಿವೃದ್ಧಿ ಕಾಂಗ್ರೆಸ್ಸು ರಾಜ್ಯದಲ್ಲಿ ಉತ್ತಮವಾದ ಸ್ಥಾನ ಗಳಿಸ್ತದೆ. BJP ಹಾಂ, ನಮಗೆ BJP ಬೇಕು, BJPಗೆ ಹಾಕ್ತೀವಿ. ಮೋದಿಗೆ ಹಾಕ್ಬೇಕು ನಾವು ಓಟ, ಇನ್ಯಾರಿಗೂ ಹಾಕಲ್ಲ. ವರ್ಲ್ಡ್ಗೆ ನಂಬರ್ 1 BJP, ಮೋದಿ, ಅದರಿಂದ ನಾವು BJP. ನಾವು ಸ್ಥಳೀಯ ಅಭ್ಯರ್ಥಿ ನೋಡಲ್ಲ, ಮೋದಿ ನೋಡಿ ನಾವು ಮಾಡೋದು. ಮೇಲ್ಮಟ್ಟದಿಂದ ನಾವು ನೋಡೋದು. ಸ್ಥಳೀಯ ಏನು ಮಾಡಿಲ್ಲ, ಬದನೆಕ್ಕೆ ಮಣ್ಣಗಟ್ಟೆ ನಮ್ಮ ಇಲ್ಲಿ ತಾಲೂಕು ಏನು ಮಾಡಿಲ್ಲ. ನಾವು ಆ ಮೇಲ್ಮಟ್ಟದಿಂದ ನೋಡಿ ಮೋದಿಗೆ ಮಾಡಬೇಕು ಅನ್ನೋದು. ನಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ ಸರ್? ಯಾಕೆಂದರೆ ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ಇವರು ದುರಾಡಳಿತ BJP. 26 ಸರ್ಕಾರಿ ಸಂಸ್ಥೆಗಳನ್ನ ಮಾರಿಬಿಟ್ಟಿದ್ದಾನೆ ಈಗಲೇ, ಇನ್ನು ಪುನಃ ಬಂದುಬಿಟ್ಟು ದೇಶನೇ ಮಾರಾಕ್ಬಿಡ್ತಾನೆ. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸರಗೂರು ಹೊಸ ತಾಲೂಕಿನಲ್ಲಿದ್ದೀನಿ. ಸುನಿಲ್ ಬಸ್ಕ ಸರ್. ಯಾಕೆ ಸರ್ ಕಾಂಗ್ರೆಸ್ ಪಕ್ಷ? ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಧ್ರುವನಣ್ಣವ್ರು ಇದ್ದರೆ ಧ್ರುವನಣ್ಣ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದರು. ಅವ್ರು ಇಲ್ಲದ ಕಾರಣಾಂತರ ಈಗ ಸುನಿಲ್ ಬಸ್ಗೆ ಮಾಡಬೇಕು. ನಾವು ಅವ್ರು ನೋಡ್ಕೊಂಡು ಧ್ರುವನಣ್ಣವ್ರ ಮುಖ ನೋಡ್ಕೊಂಡು ಮಾಡ್ಬೇಕು ಸರ್. ಸರ್, ಯಾವುದೇ ಕಾರಣಕ್ಕೂ ಸುನಿಲ್ ಬೋಸ್ ಅವರು 1 ಲಕ್ಷ ಲೀಡ್ಲಿ ಗೆದ್ದೇ ಗೆಲ್ತಾರೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ್ತು ಈ ಭಾಗ ಎಲ್ಲ ಪೂರ್ತಿ HD ಕೋಟೆ ಮತ್ತು ಸರಗೂರು ಭಾಗ ಕಾಂಗ್ರೆಸ್ಗೆ ಜಾಸ್ತಿ ಬಹುಮತ. ಸಿದ್ದರಾಮಯ್ಯ. ಏನಕ್ಕೆ ಕಾಂಗ್ರೆಸ್ ಪಕ್ಷ? ಏನು ಅಂತ ಗೊತ್ತಿಲ್ಲ, ಅವಾಗಿಂದ ಅದಕ್ಕೆ ಹಾಕ್ತಿರೋದು, ಮುಂದೆನೂ ಅದಕ್ಕೆ ಹಾಕೋದು. ಬೇರೆ ಥರ ನಮಗೆ ಸೌಲಭ್ಯ ಮಾಡೋದು ಎರಡನೇ ಪ್ರಶ್ನೆ. ಅವ್ರು ಕೊಡೋದು 2,000 1,000 ಬೇರೆಯವರು ಲೆಕ್ಕಕ್ಕೆ ಬರಲ್ಲ ನಮಗೆ. ನಮ್ಮ ಮೋದಿ ನಮ್ಮ ದೇಶ ಕಾಪಾಡ್ತಾರಲ್ಲ, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡಬೇಕು, ಮೋದಿಗೆ ಓಟು. ನರೇಂದ್ರ ಮೋದಿ ವಿಶ್ವದ ಅತ್ಯಂತ ಒಬ್ಬ ಪ್ರಭಾವಿ ನಾಯಕರು ಹಾಗೂ ವಿಶ್ವದ ಒಳ್ಳೆ ಯಾವುದೇ ಭ್ರಷ್ಟಾಚಾರವಿಲ್ಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ನಮಗೆ ಓಟ್ ಕೊಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂದ್ರೆ ಅವಳು ಅನ್ನ ಕೊಟ್ಟಿರೋ ದೇವರ್ತಿ ಇಂದಿರಾ ಗಾಂಧಿ. ಅವಳಿಂದ ನಮ್ಮ ಆಸ್ತಿ ಉಳ್ಕೊಳ್ಳೋದು, ಅವಳಿಂದ ನಾವು ಅನ್ನ ತಿಂತಾ ಇದ್ದೀವಿ, ನಾವು ಅವಳಿಗೆ ಹಾಕೋದು. ನಾನೀಗ SD ಕೋಟೆ ವಿಧಾನಸಭಾ ಕ್ಷೇತ್ರದ HD ಕೋಟೆ ಹ್ಯಾಂಡ್ ಪೋಸ್ಟ್ನಲ್ಲಿ ಇದ್ದೀನಿ. ಹ್ಯಾಂಡ್ ಪೋಸ್ಟ್ನಲ್ಲಿ ಜನ ಏನು ಹೇಳ್ತಾರೆ, ಯಾರ ಪರ ಓಲವಿದ್ದಾರೆ, ಬನ್ನಿ ಕೇಳೋಣ. ನಮ್ಮ ಓಟು BJPಗೆ. BJP ಯಾಕೆ? BJP ಮೋದಿ ಒಳ್ಳೆ ಇದು ನಮ್ಮ ದೇಶಕ್ಕೆ ಹೋರಾಡ್ತಾರೆ. ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ನಮ್ಗೆ ಒಳ್ಳೇದು ಮಾಡಿದೆ, ನಮ್ಗೆ ಕಾಂಗ್ರೆಸ್ ಇಷ್ಟ. ಒಳ್ಳೆಯದು ಅಂದರೆ ಏನು ಸರ್? ಅಭಿವೃದ್ಧಿ ಆಗಿದೆ ನಮಗೆ. ಅಭಿವೃದ್ಧಿ ಆಗಿದೆ ನಮಗೆ ಕಾಂಗ್ರೆಸ್ ಪಕ್ಷದಿಂದ. ನಾವು ಕಾಂಗ್ರೆಸ್ಗೆ ಹಾಕೋದು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಊರಿಗೂ ಒಳ್ಳೇದಾಯ್ತಾ ಅಂತ. 2,000 ರೂಪಾಯಿ ಬರ್ತೈತೆ ಅಂತನಾ? 7,000 ಬಂದರೂ ಹಾಕ್ತೀವಿ, ಬರ್ದೇನೆ ಇದ್ರೂ ಹಾಕ್ತೀವಿ. ಈಗ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಚೆನ್ನಾಗಿ ಆಡಳಿತ ಮಾಡ್ತಾಯಿದೆ, 5 ಗ್ಯಾರಂಟಿ ಕೊಟ್ಟಿದೆ. ಸಿದ್ದರಾಮಯ್ಯವ್ರ ಪಕ್ಷ ಚೆನ್ನಾಗಿದೆ. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಬಿನಿ ಜಲಾಶಯ ಇರುವ ಬೀಚನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಕಾಂಗ್ರೆಸ್ ಅಥವಾ BJP? BJP. ಯಾಕೆ ಸರ್ BJP ಬರಬೇಕು? ಹೆಲ್ಪ್ ಮಾಡಿರೋದು ಅವರು. ನಾವು ಅವಾಗಲಿಂದ ಕಾಂಗ್ರೆಸ್ ಅಂದರೆ ರಾಜ್ಯ ಸರ್ಕಾರದ ಯೋಜನೆ. ಹೌದು. ಕಾಂಗ್ರೆಸ್ ಅಂದರೆ ಒಂದು ಭರವಸೆಗೋಸ್ಕರ ನಾವು ವೋಟ್ ಮಾಡಬೇಕಾಗಿದೆ. ಗ್ಯಾರಂಟಿ ಅಂತಲ್ಲ, ಗ್ಯಾರಂಟಿ ಅಂದರೆ ನಾವು ಗ್ಯಾರಂಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಪರ ಇಲ್ಲ, ಆಗಲಿಂದ ಕಾಂಗ್ರೆಸ್ ಪರ ಇದೀವಿ. ನಾವು ಇಲ್ಲಿ MP ಕ್ಯಾಂಡಿಡೇಟ್ ಅಂತ ನಾವು ನೋಡೋದಿಲ್ಲ, ಅದು ನಾಯೇ ನಿಂತ್ಕೊಬಿಡ್ಸು, ನಾವು ಮೋದಿಗೆ ಹಾಕೋದು. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ SD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನಾನು ಮೂಲತಃ 20 ವರ್ಷದಿಂದ JDS ಅಲ್ಲಿ ಇದ್ದೀನಿ. JDSಗೆ ನಮ್ಮ ಮತ. ಈ ಬಾರಿ JDS ಇಲ್ಲ, ಮೈತ್ರಿ ಅಭ್ಯರ್ಥಿ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರಲ್ಲ, ಅವ್ರಿಗೆ ನಮ್ಮ ಮತ. ಮೈತ್ರಿ ಅಭ್ಯರ್ಥಿ ನನ್ನ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರೋಂಥ ಅಭ್ಯರ್ಥಿಗೆ ನಮ್ಮ ಮತ. ಸರ್, ಕಾಂಗ್ರೆಸ್ ಯಾಕೆ ಸರ್? ಜನಗಳು ಸ್ವಲ್ಪ ಒಳ್ಳೇದು ಮಾಡ್ತಾರೆ. ಯಾವುದೇ ರೀತಿಲಿ ಊಟ ಸ್ವಲ್ಪ ಬಡವ್ರ ರೈತರಿಗೆ ಹೆಲ್ಪು, ಯಾವುದೇ ಊರುಗಳ ಮಾಧ್ಯಮ ರೀತಿಲಿ ಆಗಿಲ್ಲ. ಒಂದು ಬಡವ್ರ ರೈತರಿಗೆ ಸ್ವಲ್ಪ ಹೆಲ್ಪ್ ಆಯ್ತದೆ ಅಂತ ನಮ್ಮ ಉದ್ದೇಶ. ಮತ್ತು ಮೋದಿಗೆ ಹಾಕ್ಬೇಕು ಸರ್. ಯಾಕೆ ಮೋದಿ ಅನ್ನಿಸ್ತು? ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಾರ್ಯಕರ್ತ ಎಲ್ಲನೂ, ಅದಕ್ಕೆ ಈ ಸಲ ನೋಡೋಣ ಮೋದಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ನನಗೆ HD ಕೋಟೆಯ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಒಂದಷ್ಟು ಮಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸುನಿಲ್ ಬೋಸ್ ಅವ್ರಿಗೆ. ಸುನಿಲ್ ಬೋಸ್ ಅಂದರೆ ಕಾಂಗ್ರೆಸ್ ಪಕ್ಷ. ಸರ್, ಯಾಕೆ ಸರ್ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷ ನಮಗೆ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೆ ಕೆಲಸ ಮಾಡೋರೆ. ಪಕ್ಷ ಮುಖ್ಯ ಅಲ್ಲ ಸರ್ ನಮಗೆ.
ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬ್ರವರು ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಕೊಟ್ಟಿದ್ದ ಬಡವರಿಗೆ ನಮ್ಮಂಥ ಡ್ರೈವರ್ಗಳಿಗೆ ಸಖತ್ ಹೆಲ್ಪ್ ಆಗಿದೆ. ಯಾರೋ ಒಬ್ಬರು ಏನೋ ಹೇಳ್ತಾರೆ, ಬಟ್ ಆರ್ಥಿಕವಾಗಿ ಬಡವ್ರ ಬಗ್ಗೆ ಸಖತ್ ಹೆಲ್ಪ್ ಮಾಡೋ ಸಿದ್ದರಾಮಯ್ಯ ಸಾಹೇಬ್ರು. ಹಾಗಾಗಿ ನಾವು ಪಕ್ಕ ಕಾಂಗ್ರೆಸ್ಗೆ ಹಾಕ್ತೀವಿ. ನಮ್ಮದು ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಏನಾದರೂ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ನಾವು BJP ಹಾಕ್ತೀವಿ ಕಣ್ರಿ. ಬಿಜೆಪಿ ಬಿಜೆಪಿ ನಮ್ಗೆ ಅನುಕೂಲ ಆಗದ, ನಮ್ಮ ಜಮೀನಿಗೆಲ್ಲ ದುಡ್ಡು ಕೊಟ್ಟಾರ, ಅದಕ್ಕೆ ಹಾಕ್ತೀವಿ. BJP ಯಾಕಂದರೆ ಎಷ್ಟೋ ವರ್ಷ ಮಾಡಿದ ಕೆಲಸನ ಇವತ್ತು ಮೋದಿಜಿಯವರು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಮಗೆ ಅದೊಂದೇ ಸಾಕು. ನಮ್ಗೆ ಅವ್ರಿಗೆ ಏನು ಮಾಡಬೇಕಾಗಿಲ್ಲ, ನಮ್ಗೆ ದೇಶಕ್ಕಾಗಿ ಮಾಡಿದಾರಲ್ಲ ಅದೇ ಸಾಕು. ಇವತ್ತು ಎಲ್ಲೋ ಮಿಲಿಟ್ರಿ ಅವ್ರುಗಳು ನಿಮ್ಮದಾಗಿ ಒಳ್ಳೆ ಅವರೇ ಇದು ಮಾಡ್ಬೇಕು ಅವ್ರಿಗೆ, ಅಷ್ಟೇ ಸಾಕು ನಮ್ಗೆ. ಸರ್ ನಾವು ಸಿದ್ದರಾಮಯ್ಯನಿಗೆ ಮಾಡೋದಿಲ್ಲ. ನಮ್ಮ ಮೈಸೂರು ಡಿಸ್ಟಿಕ್ಕು ನಮ್ಮನ್ನ ಬಿಟ್ಕೊಡೋಕ್ಕಿಲ್ಲ. ಆದ್ರೇನು ಗೊತ್ತಾ, ಅಲ್ಲಿ ಸೆಂಟ್ರಲಲ್ಲಿ ಮೋದಿ ಇರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲಿ ಸರ್. ಕುಮಾರ ಸೆಂಟ್ರಲ್ಲಿ ಬರೋಕ್ಕಿಲ್ಲ, ಬೇಜಾರು ಮಾಡ್ಕೊಡೆ BJP ಜೈ. ದೇಶಾಭಿಮಾನಿ ಅಲ್ಲಿರಲಿ, ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಬಡವರು ಭಕ್ತರೆಲ್ಲ ಅವರ ಕಾಂಗ್ರೆಸ್ ಇರಲಿ ಸರ್. ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿರು ನಮಗೆ ಅನುಕೂಲವಾಗಿ ಮಾಡ್ತಿದ್ದಾರೆ ಸರ್. ರಾಜ್ಯ ಸರ್ಕಾರದಲ್ಲಿ ಯಾವುದೇ ಬಂದಿರಲಿ, ಕೇಂದ್ರ ಸರ್ಕಾರದಲ್ಲಿ ಸಂಪೂರ್ಣ ಅನುಕೂಲವಾಗಿದೆ. ನಮಗೆ ನರೇಂದ್ರ ಮೋದಿನೇ ಬರಬೇಕು ಸರ್. ನಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಾಗ ಇವತ್ತಿಗೂ ಸಂವಿಧಾನನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ರು BJP ಸರ್ಕಾರ. ಆದರೆ ಇವತ್ತು ಜೀತ ವಿಮುಕ್ತಿ ಮಾಡಿರೋದು ಕಾಂಗ್ರೆಸ್ ಸರ್ಕಾರ. ಇವತ್ತಿಗೂ ನಮ್ಗೆ ಹೆಂಗಸರು ಮಾಡೋದು ಅಂತ ನಮ್ಗೇನು ಬೇಜಾರಿಲ್ಲ. ನಮ್ಮನೆಯಲ್ಲೂ ಕೂಡ ಅಕ್ಕ ತಂಗಿರಿದ್ದಾರೆ, ತಾಯಿ ತಂದರಿದ್ದಾರೆ. ಆದರೂ ಕೂಡ ನಮ್ಮ ಮತ ಕಾಂಗ್ರೆಸ್. ನಾವು ಬಾಲಾಜಿಗೆ ಮಾಡ್ತೀವಿ. ಯಾಕೆ ಸರ್ ಬಾಲಾಜಿ? ಅದೇ ಇಂಡಿಪೆಂಡೆಂಟ್ ಆಗಿದ್ರು ಒಳ್ಳೆ ವ್ಯಕ್ತಿ, ಕೆಲಸ ಮಾಡ್ತಾರೆ ಅಂತ ನಮ್ಮ ಒಳ್ಳೆ ವ್ಯಕ್ತಿ. ಬಿಜೆಪಿಗೆ ಸರ್. ಯಾಕೆ ಸರ್ ಬಿಜೆಪಿ? ಎಲ್ಲ ರೈತರಿಗೆಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ, ಅದರಿಂದ BJP ರೈತರಿಗೆ ಅನುಕೂಲ ಆಗ್ತಿದೆ ಅಂತ. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವರ್ಣ ವಿಧಾನಸಭಾ ಕ್ಷೇತ್ರದ ವರ್ಣ ಗ್ರಾಮದಲ್ಲಿದ್ದೀನಿ. ನಮಗೆ ಸಿದ್ದರಾಮಯ್ಯ ಏನೇನು ಮಾಡಿದ್ದಾರೆ ಅದನ್ನು ಮಾತ್ರ ನಾವಿಲ್ಲಿ ವರ್ಣ ಕ್ಷೇತ್ರದಲ್ಲಿ ಯಾರೇ ಬಂದ್ರೂ ಸಿದ್ದರಾಮಯ್ಯನ ಪರನೇ ವೋಟ್ ಮಾಡೋದು. ಈಗ ಇವ್ರು ಏನು ಅನುಕೂಲ ನೋಡ್ತೇವಲ್ವಾ, ಹಾಗಾಗಿ ಕಾಂಗ್ರೆಸ್ ಯಾವಾಗ್ಲಿಂದ ಅಷ್ಟೇ, ಮುಂದಕ್ಕೂ ಅಷ್ಟೇ ಕಾಂಗ್ರೆಸ್ ಅನುಕೂಲ. ಈ ಬಡವರು ಬಗ್ಗರು ಸಣ್ಣ ಪುಟ್ಟವ್ರು ಉಳಿಬೇಕು ಅಂದರೆ ಕಾಂಗ್ರೆಸ್ ಹಾಕ್ಬೇಕು. ನರೇಂದ್ರ ಮೋದಿ ಐಟ್ಯಾಕು, ಅವ್ರು ಒನ್ ಟೈಮ್ ಊಟಕ್ಕೆ 15,000 ರೂಪಾಯಿ ಬೇಕು ಅಲ್ವಾ. ಸಾಮಾನ್ಯ ಜನಕ್ಕೆ 2 ರೂಪಾಯಿ ಇದ್ರೆ ಮಾಡ್ಕೊತಾರೆ, ಇಂದಿರಾ ಕ್ಯಾಂಟೀನ್ 5 ರೂಪಾಯಿ ಇದ್ರೆ ಮಾಡ್ಕೊತಾರೆ. ದೇಶ ಹಿತದೃಷ್ಟಿಯಿಂದ ಸರ್ ಭಾರತೀಯ ಜನತಾ ಪಾರ್ಟಿ BJP ಮೋದಿ. ಕಾಂಗ್ರೆಸ್ ಸರ್ಕಾರ ಬಂದರೆ ಬಡವರು ಬಗ್ಗರಿಗೆ ಒಂದು ಅನುಕೂಲ. ನಾವು 25-30 ವರ್ಷದಿಂದ BJPನೇ ಪಕ್ಕ. ಆ ಮೋದಿಯವರಿಂದ ನಾವು BJPಗೆ ಹಾಕೋದು. ವರ್ಣ ವಿಧಾನಸಭಾ ಕ್ಷೇತ್ರದ ಹೊಸಕೋಟೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ ಸರ್. ನಮ್ಮ ಗ್ರಾಮದಲ್ಲಿ ಸಿದ್ದರಾಮಯ್ಯವರು ಪಕ್ಕದವರು, ಆದ್ದರಿಂದ ಎಲ್ಲ ಸೌಲಭ್ಯನೂ ಮಾಡಿಕೊಟ್ಟಾರ. 1 ಬಾರಿಯಿಂದ 7 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದರಿಂದ ಸೌಲಭ್ಯ ಕೊಡ್ತಾರೆ. ನಾವು ಕೊಳ್ಳೇಬೇಕು ಅವ್ರಿಗೆ, ಆಯಿತಾ. ದಂಡ ಊರು ಪಕ್ಕದವರು ಕಷ್ಟ ಆದ್ರೆ ಓಡೋಯ್ತೀವಿ, ಈಗ ಆಗ್ಬಿಡೋದ ಸಮಯ ಅಂತ. ನಾನೀಗ ವರ್ಣ ವಿಧಾನಸಭಾ ಕ್ಷೇತ್ರದ ರಾಜ್ಯದ ಭಕ್ತಿ ಭಾವ ಕೇಂದ್ರವಾದ ಸುತ್ತೂರು ಗ್ರಾಮದಲ್ಲಿದ್ದೀನಿ. ನಮ್ಮ ಓಟು ನಾವು ಇಲ್ಲಿ ಸ್ವಲ್ಪ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಅಂದರೆ ನಮ್ಮ ಕ್ಷೇತ್ರದಲ್ಲಿ ಆಗಲಿದ್ದು ಅಭಿವೃದ್ಧಿ ಮಾಡೋರು ಸ್ವಲ್ಪ, ಅದರಿಂದ ಕಾಂಗ್ರೆಸ್. ಕಾರಣ ಇಷ್ಟೇ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ಸ್ವಂತ ಕ್ಷೇತ್ರ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವ್ರ ಕೈ ಬಲಪಡಿಸ್ಬೇಕಾಗಿರೋದ್ರಿಂದ ಬಹುತೇಕ ಜನರು ಕಾಂಗ್ರೆಸ್ ಪಕ್ಷಕ್ಕೆ ವಾಲ್ತಾ ಇದ್ದಾರೆ. ಕಾಂಗ್ರೆಸ್ ಇಲ್ಲಿ ಕೆಲಸಗಳು ಚೆನ್ನಾಗಿ ಮಾಡ್ತಾವೆ, ಅದಕ್ಕೆ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳಾಗವ ಸರ್. ಈಗ ಸಾಕಷ್ಟು ಅಭಿವೃದ್ಧಿಗಳಾಗ್ತವೆ. ಆಮೇಲೆ ಜನಗಳಿಗೆ ಗ್ಯಾರಂಟಿ ಯೋಜನೆಗಳಿಂದ ಇದಾಗಿದೆ, ಎಲ್ಲರಿಗೂ ತಲುಪ್ತಾ ಇದೆ. ಮಹಿಳೆಯರಿಗಾಗಲಿ ಯಾರಾಗಲಿ ಒಬ್ಬರು ಕೊಡ್ಬಾರ್ದು ಅಂತ ನಾವು. ಯಾಕೆ ಅವ್ರು ಯಾರು ಮಾಡ್ಕೊಳ್ಬೋದು, ಅಂಗಡಿ ಕೊಡ್ಬೇಕು, ಅದಕ್ಕೆ ಕೊಡಬೇಕು. ಅವ್ರು ಮಾಡೋದು ನಿಮ್ಮಂಥ ಕಾಲು ತಿರುಗಾಡ್ತಾರಲ್ಲ, ಅವ್ರಿಗೆ ಸಾವು ಕಾರ್ಯಗಳು ಮಾಡ್ತಾರೆ. ನಾವು ಪಕ್ಕ ಕಾಂಗ್ರೆಸ್ಸೇ. ನಾವು ಸುನಿಲ್ ಅವ್ರಿಗೆ ನಾವು ಮಾಡ್ತೇವೆ. ನಾನೀಗ ವರ್ಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮಯ್ಯ ಅವರ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸುನಿಲ್ ಬೋಸ್ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಅವತ್ತಿನಿಂದು ಕಾಂಗ್ರೆಸ್ಸಲ್ಲೇ ಇರೋದು, ಇವಾಗಲೂ ಕಾಂಗ್ರೆಸ್ಸಲ್ಲೇ ಇರೋದು. ಅಂದರೆ ಅವಾಗಿಂದು ಕಾಂಗ್ರೆಸ್ಸಲ್ಲಿ ಅವರಲ್ಲ, ನಮ್ಮದು ನಾವು ಮೊದಲಿಂದು ಅವ್ರು ಇಲ್ದೇದಾಗಲೂ ಕಾಂಗ್ರೆಸ್ಗೆ ಹಾಕ್ತಿದ್ವಿ. ಅವ್ರು CM ಆಗಿರೋದ್ರಿಂದನೂ ಕಾಂಗ್ರೆಸ್ಗೆ ಆ ಕಡೆ ಈ ಕಡೆ ಹೋಗಿ ನಮ್ಮ ಓಟು ಕಾಂಗ್ರೆಸ್ಗೆ. ಹಾಂ, ಕಾಂಗ್ರೆಸ್ಗೆ ಅಂದರೆ ಸಿದ್ದರಾಮಯ್ಯ ಮಾಡೋಂಥ ಅನುದಾನಗಳು, ಆ ಭಾಗ್ಯಗಳು ಇವೆಲ್ಲ ಇದೆಯಲ್ಲ ಸರ್. ಈಗ ಮುನ್ನಡೆ ಇದೆಯಲ್ಲ ಕಾಂಗ್ರೆಸ್ ಇರೋದ್ರಿಂದ, ಮುಂಚೂಣಿಯಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇನ್ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕ್ಬೇಕು. ಜಾತಿ ಕಟ್ಕೊಳ್ಳಿಲ್ಲ, ಸಂಬಂಧ ಕಟ್ಕೊಳ್ಳಿಲ್ಲ, ಸ್ನೇಹಿತರ ಕಟ್ಕೊಂಡು ವ್ಯವಹಾರ ಮಾಡಿದವ್ರಿಗೆ ಓಟ್ ಕೊಡದೆ ಯಾರಿಗೆ ಕೊಡ್ತಾರೆ? BJPಲಿ ಮೋದಿ ಅಂದರೆ ಮೋದಿ ಏನು ಮಾಡವನೆ? ಅದೇ ಒಂದು ರಾಮ ಮಂದಿರ ಕಟ್ಕೊಂಡು ಕುಣಿಬೇಕು ಅವರು ಅಷ್ಟೇ. ಜನರ ಕೆಲಸ ಏನು ಮಾಡೋನಪ್ಪ? ಸಿದ್ದರಾಮಯ್ಯನವ್ರಿಗೆ ಓಟು, ಸಿದ್ದರಾಮಯ್ಯನವ್ರ ಪಕ್ಷಕ್ಕೆ, ಅವ್ರು ಏನಾರ ಆಗಲಿ ಸಿದ್ದರಾಮಯ್ಯವ್ರ ಪಕ್ಷಕ್ಕೆ ಓಟು.
ಸಿದ್ದರಾಮಯ್ಯನವರೇ ಆ ಸ್ವಂತ ಊರವರು. ಈಗ ನಾವು ಅರಮನೆಗೆ ಹೋದ್ರೆ ಈಚೆ ನಿಂತ್ಕೋಬೇಕು, ಹಿಂಗೆ ಅನ್ಬೇಕು ಅಷ್ಟೇ. ಇನ್ನು ಸಿದ್ದರಾಮಯ್ಯನವ್ರು ಮನೆಗೆ ಹೋದ್ರೆ ಬಿಡ್ತಾರೆ ಒಳಕ್ಕೆ, ಮಾತಾಡ್ಕೊ ಬರ್ತೀವಿ ನಾವು ಕಾಂಗ್ರೆಸ್ಸೇ. ಚುನಾವಣೆ ಈ ಸಾರಿ ಭಾಳ ಭರ್ಜರಿ ಅದ. ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಗೆದ್ದೇ ಗೆಲ್ತಾರೆ. ಯಾಕೆ ಸರ್ ಸುನಿಲ್ ಬೋಸ್ ಅವರು? ರಾಜ್ಯ ಅಭಿವೃದ್ಧಿ ಅಂತ ದಾಪಗಾಲಾಗ್ತಾ ಇದೆ, ಅವರ ಅಭಿವೃದ್ಧಿಯಿಂದ ಅವ್ರಿಗೆ ಮಾಡ್ತೀವಿ. ಮಹಿಳೆಯರ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಕೊಡುಗೆಗಳ ಮುಖಾಂತರ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸದೃಢಗೊಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇದ್ರ ಮುಖಾಂತರ ಅವ್ರಿಗೆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ರೆ, ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ಕೊಟ್ರೆ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ತುಂಬೋದು. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿ ನರಸೀಪುರದಲ್ಲಿದ್ದೀನಿ. ಇನ್ನು ಬಿಂದ್ಲಿಂದ ಅದೇ ನಮ್ಗೆ ಬಂದಿರೋದು. 2,000 ರೂಪಾಯಿ ಬರ್ತದೆ, ಅಕ್ಕಿ ಬರ್ತದೆ. ಬಿ ಜೆ ಪಿಗೆ ಅದಕ್ಕೆ ಏನೈತೆ, ಬಿ ಜೆ ಪಿಲಿ ಎಲ್ಲ ರೇಟೆಲ್ಲ ಏರ್ಕತ್ತು, ಅಕ್ಕಿನೂ ನಿಲ್ಲಿಸ್ಬಿಟ್ಟ ಮೋದಿ. ಬಡ ಜನಗಳು ಎಷ್ಟಾಯಿತು, ಸಿದ್ದರಾಮಯ್ಯನವ್ರು ಎಷ್ಟು ಸಪೋರ್ಟ್ ಮಾಡ್ತಾರೋ ಕರ್ನಾಟಕ, ಮಾಡ್ತಾ ಇಲ್ವಾ? ಮತ್ತೆ ಕಾಂಗ್ರೆಸ್ ಪರವಾಗಿದೆ. ಯಾಕೆ ಕಾಂಗ್ರೆಸ್ ಅಂತ? ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಮೊದಲಿಂದ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಬಂದಿದೆ. ಇವತ್ತು ಮೋದಿಯವ್ರು ಬಂದಿರ್ಬೋದು ಅಷ್ಟೇ. ಮೋದಿಯವರಿಂದ ಏನು ಒಂದು ಹಾಸ್ಪಿಟ್ಲಿಲ್ಲ, ಒಂದು ಏನಿಲ್ಲ, ಬರೀ ಅವರು ದೇವಸ್ಥಾನ ಕಟ್ಟಿದ್ದಾರೆ ಅಷ್ಟೇ. ಇವತ್ತುವರೆಗೂ ಒಂದು ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಹೇಳಿ. ಹಾಸ್ಪಿಟ್ಲಿಲ್ಲ, ಏನಿಲ್ಲ, ಕಟ್ಕೊಂಡ್ಬಂದಿರೋದೆಲ್ಲ ಕಾಂಗ್ರೆಸ್ ಕಟ್ಕೊಂಡು ಬಂದಿದೆ. ಬಿ ಜೆ ಪಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಮೋದಿಯವರು. ಇವ್ರೇನು ನೋಡಿ ಹಾಕಿ ಓಟ್ ಹಾಕಲ್ಲ, ಮೇಲೆ ಮೋದಿ ನೋಡೇ ಓಟ್ ಹಾಕೋದು. ಸರ್, ಈಗ ನಾವು ಮೋದಿಗೆ ಹಾಕ್ಬೇಕು ಅನ್ಕೊಂಡ್ವಿ. ಮೋದಿ ಮುಖ ನೋಡ್ಕೊಂಡು ಚಾಮರಾಜನಗರ ಬಾಲರಾಜ್ಗೆ ಹಾಕ್ತೀವಿ. ಯಾಕಂದ್ರೆ ದೇಶ ಮುಖ್ಯ ನಮಗೆ. ಪ್ರಥಮವಾಗಿ ದೇಶ ಮುಖ್ಯ. ಮೋದಿಯವರು ದೇಶಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡೋ ರೀತಿ ಇದ್ದಾರೆ. ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ಭಾರತವನ್ನು ಉತ್ತಂಗಕ್ಕೆ ತಗೋಗಿದ್ದಾರೆ. ನಾವು ನರೇಂದ್ರ ಮೋದಿಗೆ ಓಟ್ ಹಾಕೋದು. ನಮ್ಮ ಮತ ಮೋದಿಗೆ. ಮೋದಿ ಯಾಕೆ ಬರಬೇಕು ಸರ್, ಸಂತೃಷ್ಟಿ ಅಂತ ಅಂದ್ರೆ ಎಲ್ಲ ಥರದಲ್ಲೂ ಸಂತೃಷ್ಟಿ ಇರುತ್ತೆ ಸರ್. ಒಂದು ಮಳೆ ಆಗ್ಬೋದು, ಒಂದು ಬೆಳೆ ಆಗ್ಬೋದು, ರೈತರಿಗೆ ಅನುಕೂಲ. ನಾನೀಗ ಟಿ ನರಸೀಪುರದ ಮೂಗೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ರಾಜ್ಯ ಸರ್ಕಾರ ಏನಂದ ಅವ್ರ ಗ್ಯಾರಂಟಿಗಳು ಮಾತ್ರ ಯೂಸ್ ಮಾಡ್ಕೊಂಡವ, ಬರೀ ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ. ಗ್ಯಾರಂಟಿ ಆಧಾರದ ಮೇಲೆ ಅವರು ಓಟ್ ಕೊಳಕ್ಕೆ ಹೋಗ್ತಾರೆ ಹೊರತು ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ. ನಾವು ಮೋದಿ ಕಡೆ. ಮೋದಿ ಅವ್ರು ಯಾಕೆ ಇಷ್ಟ ಆಯ್ತಾರೆ? ಯಾಕೆ ಇಷ್ಟ ಆದ್ರೆ ಬಿಟ್ರೆ ನಾವು ಆತವಲಿಂದ ಬಂದಿರೋದು ಅದರಲ್ಲಿ ಹೋಯ್ತೀವಿ ನಾವು. ಇಲ್ಲ ಅಂತ ನಾವು ಕಳ್ಕೊಳಕ್ಕೆ ಬಿಡಲ್ಲ. BJP. ಬಿಜೆಪಿ ಯಾಕೆ ಸರ್? BJP ಅಂದರೆ ನಮಗೆ ನಮ್ಮ ದೇಶ ರಕ್ಷಣೆ ಮುಖ್ಯ. ದೇಶದ ರಕ್ಷಣೆ. ನಮಗೆ ಗ್ಯಾರಂಟಿ ಏನೂ ಅವಶ್ಯಕತೆ ಇಲ್ಲ. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಬಡವ್ರ ಪರವಾಗಿ ಈಗ ಏನು ಇದು ಕೊಟ್ಟಿದ್ದಾರೆ, ಅದರ ಪರವಾಗಿ ಯೋಜನೆಗಳು ಯೂಸ್ ಆಗಿದೆ. ಬಡವ್ರ ಪರವಾಗಿ ಯೂಸ್ ಆಗಿದೆ. ಕಾಂಗ್ರೆಸ್ ಅಂತಂದ್ರೆ ಸುಳ್ಳಿನ ರಾಜಕಾರಣ ಸೋಲುತ್ತೆ, ಸತ್ಯ ರಾಜಕಾರಣ ಗೆಲ್ಲುತ್ತೆ ಸರ್. ಅಂದರೆ ಸರ್ ಅರ್ಥ ಆಗುತ್ತೆ. ದೇಶದ ಪೂರ್ತಿ ಸುಳ್ಳಾಡ್ಕೊಂಡು 2 ಬಾರಿ ಗೆದ್ರು, 3ನೇ ಬಾರಿ ಸತ್ಯ ಗೆಲ್ಲುತ್ತೆ ಸರ್. ಅಷ್ಟೇ. ಮೋದಿ ಸುಳ್ಳು ಹೇಳ್ತಾರೆ. ಸುಳ್ಳು ಅಲ್ವಾ ಸರ್ ಎಲ್ಲವ? ಕಾಂಗ್ರೆಸ್ಸು ಸಹ ನಾವೆಲ್ಲ ಇಲ್ಲಿ ನಗರ ಗೆಲ್ಲೋದೇ ಕಾಂಗ್ರೆಸ್ಸು. ನೀವು ನನ್ನಲ್ಲ ನನ್ನಂತವ್ರು 100 ಜನ ಕೇಳಿದ್ರು ಇಲ್ಲಿ ಗೆಲ್ಲೋದೇ ನಗರದಲ್ಲಿ ಕಾಂಗ್ರೆಸ್ಸು. ಜನಕ್ಕೆ ಒಳಿತಾಗಿರೋದು ಕಾಂಗ್ರೆಸ್ಸಿಂದ ಸರ್. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವರು ಬಂದು ಸುಮಾರು ಉಪಯೋಗಗಳಾಗಿದೆ. ಗೃಹಲಕ್ಷ್ಮಿ ಬಂದಿದೆ, ಉಚಿತ ಬಸ್ ವ್ಯವಸ್ಥೆ ಬಂದಿದೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನಕ್ಕೆ ಒಳ್ಳೆಯದಾಗಿರೋ ಕಾಂಗ್ರೆಸ್ ಬರಲಿ ಅನ್ನೋ ನಮ್ಮ ಅಭಿಪ್ರಾಯ. ನಮ್ಮ ಮತ BJPಗೆ ಸರ್. ಮೋದಿಜಿಯವರು ಮತ್ತೆ PM ಆಗೇ ಆಗ್ತಾರೆ ಸರ್. ಮತ್ತೆ BJP ಸರ್ಕಾರ ಬಂದೇ ಬರುತ್ತೆ ಸರ್. ಮತ್ತೊಮ್ಮೆ ಮೋದಿ ಸರ್. 10 ವರ್ಷ ಆಡಳಿತ ಮಾಡವ್ರೆ, ಏನೂ ಮಾಡಿಲ್ಲ, ಬರೀ ಸುಳ್ಳು ಅವ್ರದ್ದು. ಏನೂ ಮಾಡಿಲ್ಲ ಅವರು. ಕಾಂಗ್ರೆಸ್ಸು ಈಗ 5 ಗ್ಯಾರಂಟಿ ನೆರವೇರಿಸ್ತಾರೆ, ಜನಗಳಿಗೆ ತಲುಪಿಸ್ತಾವ್ರೆ. ಈಗ ಅದಕ್ಕೆ ಕಾಂಗ್ರೆಸ್ಸೇ. ದೇವ್ರ ವಿಚಾರ ಸಂತೋಷ ಸರ್, ಅದು ಯಾರು ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಜನರಿಗೆ ಏನು ಮಾಡಿದ್ದಾರೆ ಸರ್? ಜನರಿಗೆ ಏನು ಮಾಡಿದ್ದಾರೆ? ದೇಶ ಸರಿ, ಓಕೆ, ಒಪ್ಕೊಳ್ಳೋಣ. ಜನರಿಗೆ ಏನು ಮಾಡಿದ್ದಾರೆ? ಬಡವ್ರಿಗೆ ಏನು ಮಾಡಿದ್ದಾರೆ ಮೋದಿ? ಎಲ್ಲ ಶ್ರೀಮಂತರಿಗೆ ಮಾಡ್ತಾರೆ ಸರ್. ಬಡವ್ರಿಗೆ ಯಾರು ಏನು ಮಾಡಿಲ್ಲ. ಕಾಂಗ್ರೆಸ್ನವ್ರು ಬಿಟ್ಟರೆ ಬಡವ್ರಿಗೆ ಯಾರು ಏನು ಮೋದಿ. BJP ಅವ್ರಿಗೆ. ಮೋದಿ ಬೇಕು ನಮಗೆ. ಮೋದಿ. ಯಾಕೆ ಮೋದಿಯವರು ತಿರುಗಿ ಮಾಡಿದ್ರೆ ಇದು ಜನಗೈತೆ ಅವ್ರದ್ದು ದೇಶ ಸುಭದ್ರ. ಇವ್ರಿಗೆ ಕಾಂಗ್ರೆಸ್ ಮೋಸ, ಹೋಪ್ಲೆಸ್. ರೆಡಿ. ಮತ್ತೆ 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಏನು ಕೊಟ್ಕೊಂಡು ಯಾತಕದ್ದು? ಏನು ಈಗ ಮಾಡಿದ್ರಲ್ಲ, ಬಸ್ ಮಾಡಲ್ಲ, ಬಸ್ ಮಾಡ್ಬಿಟ್ಟು ನಾವು ಬಸ್ಸಿಗೆ ಬರೋಕ್ಕಾಗಲ್ಲ 10 ಗಂಟೆಗೆ. ಮತ್ತೆ ಏನು ಮಾಡ್ತೀರಾ? ಮೋದಿ ಬೇಕು ನಮಗೆ. ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾಕೆ ಅಂದರೆ ಮೋದಿ ಮಾಡಿದಂಥ ಕೆಲಸಗಳು ಒಂದು ಹಿಡಿಸಿಲ್ಲ. ಯಾಕೆ ಅಂತಂದ್ರೆ ಮಾತೆತ್ತರೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಪ್ರತಿಯೊಬ್ಬರ ಅಕೌಂಟ್ಗೂ ಅಂತ ಹೇಳ್ದೆ ಮಾಡ್ದನ. ಉದ್ಯೋಗ ಸೃಷ್ಟಿ ಮಾಡ್ತೀನಿ 2 ಕೋಟಿ ನಂದು ಮಾಡ್ದನ. ಬೆಲೆ ಏರಿಕೆ ಆಯಿತು. ಯಾಕಂದ್ರೆ ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಮತ್ತು ಇದು ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ಆಯಿತು.
ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕಾಂಗ್ರೆಸ್ಸಿಂದ ನಮಗೆ ಉಪಯೋಗ ಇದೆ, ನಮಗೆ ಉಪಯೋಗ ಇದೆ. ನಮಗೆ ರಾಜೇಗೌಡರಿದ್ದಾಗ ನೀರು ಮಾಡಿಕೊಟ್ಟಿದ್ರು, ಕುಡಿಯೋ ನೀರು ಮನೆ ಮಾಡಿಕೊಟ್ಟಿದ್ರು ರಾಜೇಗೌಡರಿದ್ದಾಗ. ನಮಗೆ ಕಾಂಗ್ರೆಸ್ಸೇ ಬೇಕು. ಅವಾಗಿಂದನೂ ಕಾಂಗ್ರೆಸ್, ಇವಾಗಲೂ ಕಾಂಗ್ರೆಸ್. ಎಲ್ಲ ದೇಶ ಅಂತಾರೆ. ನಾವು ಇಲ್ಲಿ ಫಸ್ಟ್ ನಾವು ಉಳಿದಿರ್ತಾನೆ, ಆಮೇಲೆ ದೇಶ. ನಮ್ಮ ಓಟ್ ಎಲ್ಲ ಮೋದಿಯವ್ರಿಗೆ, ಮೋದಿ ಬಾಲರಾಜು ಸರ್ಗ ಚೆನ್ನಾಗಿ ಈಗ ಎಲ್ಲ BJP ಸರ್ಕಾರ ಬರಬೇಕು. ಇವ್ರಿಗೆ ಗಂಡಸ್ರಿಗೆ ವ್ಯಾಲಿನ ಇಲ್ದೆ ಮಟ್ಟ ಮಾಡವ್ರೆ ಇವರು, ಆಯಿತಾ. ನಮ್ಮ ಓಟೆಲ್ಲ ಪೂರ್ತಿ ಎಲ್ಲ ಮೋದಿ ಸರ್ಗೆ. ನಾನೀಗ ಹನೂರು ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಯಜಮಾನ್ರೆ, ಈಗ ಲೋಕಸಭಾ ಚುನಾವಣೆ ಬರ್ತಿದೆ, ನಿಮ್ಮ ಓಟು ಯಾರಿಗೆ, ಕಾಂಗ್ರೆಸ್ಗೆ ಬಿಜೆಪಿಗೆ? ನಾವು ಬಿಜೆಪಿಗೆ ಹಾಕ್ತೀವಿ. ಅಂದರೆ ಬಾಲರಾಜ್ ಅವ್ರು ನೋಡೋ ಅಥವಾ ಮೋದಿ ಅವ್ರು ನೋಡೋ? ಮೋದಿ. ಹೇಳಿ ಸರ್, ನಿಮ್ಮ ಓಟು ಯಾರಿಗೆ ಹಾಕಿ? ನಮ್ಮ ಮತ ಕಾಂಗ್ರೆಸ್. ಯಾಕೆ? ಯಾಕೆ ಅಂದರೆ 50 ವರ್ಷದಿಂದ 60 ವರ್ಷದಿಂದ BJP ಅವರು ಏನು ಮಾಡಿಲ್ಲ ಅಂತಾರಲ್ಲ. ಕರ್ನಾಟಕದಲ್ಲಿ ಎಷ್ಟು ಡ್ಯಾಮು ಕಾಂಗ್ರೆಸ್ ಸರ್ಕಾರ ಕಟ್ಟಿದೆ, BJP ಸರ್ಕಾರ ಎಷ್ಟು ಕಟ್ಟಿದೆ, ಅದನ್ನ ಒಂಚೂರು ಅಂಕಿಅಂಶ ಕೊಡಿ. BJP ಅವರು ಏನು 80 ವರ್ಷದಿಂದ ಕಾಂಗ್ರೆಸ್ನವ್ರು ಮಾಡಿಲ್ಲ ಅಂತಿರಲ್ಲ, ಏನು ಮಾಡಿಲ್ಲ. ಎಷ್ಟು ರಾಜ್ಯದಲ್ಲಿ ಡ್ಯಾಮ್ಗಳು ಮಾಡಿದ್ದಾರೆ. ಈಗ ಒಂದು ಮೇಕೆದಾಟಿಗೆ ಒಂದು ಪರ್ಮಿಷನ್ ಕೊಡೋಕೆ ಇವ್ರ ಕೈಲಿ ಏಗ್ತಿಲ್ಲ BJP ಸರ್ಕಾರಕ್ಕೆ. ಕುಡಿಯೋ ನೀರಿಗೆ ಎಷ್ಟು ಕಷ್ಟ ಇದೆ ಗೊತ್ತು ನಮ್ಮ ಹೋಬಳಿಗಳಲ್ಲಿ. ಅದೊಂದು ಡ್ಯಾಮ್ ಆದರೆ ಇಡೀ ನಮ್ಮ ಕರ್ನಾಟಕಕ್ಕೆ ನೀರು ಅನುಕೂಲ ಆಗುತ್ತೆ. ಅದೊಂದು ಪರ್ಮಿಷನ್ ಕೊಡೋಕೆ ಅವ್ರ ಕೈಲಿ ಏಗ್ತಿಲ್ಲ ಅವರು. ಏನ್ರಿ ರಾಜ್ಯ ದೇಶ ಉದ್ಧಾರ ಮಾಡೋದು? ಅವನು ಉದ್ಧಾರ ಮಾಡೋದು ಏನು? ಅವನು ದೇಶನ ಒಂದು ಡ್ಯಾಮುಗೆ ದೇಶ ಉದ್ಧಾರ ಮಾಡ್ತೀನಿ, ಡ್ಯಾಮು ಪರ್ಮಿಷನ್ ಕೊಡಿಸ್ರಿ, ಆಗ ನಿಮ್ಮನ್ನು ಮೋದಿನ ಕೊಂಡಾಡ್ತೀವಿ ನಾವು. ಯಜಮಾನ್ರೆ, ನಿಮ್ಮ ಓಟು ಯಾರಿಗೆ ಯಾಕೆ? ನಮ್ಮ ಓಟು ಬಿಜೆಪಿಗೆ. ಬಿಜೆಪಿಗೆ ಅಂದರೆ ಮೋದಿ ಹಲವಾರು ಯೋಜನೆಗಳು ಮಾಡವನ. ರೈಲು, ಬಸ್ಸು, ಅಲ್ಲಿಂದ ಬಂದು ಅಂಡರ್ಗ್ರೌಂಡ್ ಇದು ಎಲ್ಲ ತುಂಬ ಯೋಜನೆಗಳು ಮಾಡವ್ರ. ಅದಕ್ಕೆ ನಾವು ಅವ್ರಿಗೆ ಕೊಡಬೇಕು ಅಂತ ನಮ್ಮ ತೀರ್ಮಾನ ಮಾಡೀವಿ. ಸರ್, ನಿಮ್ಮ ಓಟು ಯಾರಿಗೆ ಯಾಕೆ? ಕಾಂಗ್ರೆಸ್. ಅದು ಇಷ್ಟ ಅಂದರೆ ಎಲ್ಲ ಬಡಬಗ್ಗರುಗಳ ಒಳ್ಳೆ ಸವಲತ್ತು ಮಾಡ್ತಾಯಿದ್ದಾರೆ. ಅಕ್ಕಿ ಎಲ್ಲ ಫ್ರೀ ಕೊಡ್ತವ್ರೆ, 2,000 ರೂಪಾಯಿ ಕೊಡ್ತಾರೆ. ಮೋದಿಯವ್ರದ್ದು ಬರೀ ಒಳ್ಳು ಭರವಸೆ, ಏನು ಇದಿಲ್ಲ. ಕಾಂಗ್ರೆಸ್ ಬರಬೇಕು, ಬಡವರಿಗೆ ಹಿತ ಒಳ್ಳೇದಾಗಬೇಕಾದ್ರೆ ಕಾಂಗ್ರೆಸ್ ಬರಬೇಕು. ಸುನಿಲ್ ಬೋಸ್ ಗೆಲ್ಲಬೇಕು. ಅಭಿವೃದ್ಧಿ ಎಲ್ಲ ಮಾಡ್ತಿದ್ದಾರೆ. ಮಹಿಳೆಯರಿಗೆ ಒಳ್ಳೆ ಉಚಿತ ಒಳ್ಳೆ ಬಸ್ಸುಗಳ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತ. ರೈಟ್, ನಿಮ್ಮ ಒಪಿನಿಯನ್? ಸರ್, ನಮ್ಮದು ಕಾಂಗ್ರೆಸ್. ಇವಾಗ ಇದು ಕಾಂಗ್ರೆಸ್, ಮೊದಲಿಂದಾನೆ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ಸಲ್ಲೇ ಬೆನಿಫಿಟ್ ಸಿಗ್ತಿರೋದು, ಮೋದಿಯವರಿಂದ ಏನೂ ಸಿಗ್ತಿಲ್ಲ ನಮಗೆ. ಬಿಜೆಪಿಗೆ. ಬಿಜೆಪಿ ಯಾಕೆ ಸರ್? ಬಿಜೆಪಿ ಅಂದರೆ ಅಭಿವೃದ್ಧಿ ಕೆಲಸಗಳು ನಮ್ಗೆ ಗೊತ್ತಿಲ್ಲದಷ್ಟು ಎಷ್ಟೋ ಆಗಿದೆ. ಏನು ಅಂದರೆ ಮೋದಿ ನೋಡು ಸರ್? ಮೋದಿ ನೋಡಿ ಪಕ್ಕ. ಮೋದಿ ನೋಡಿ 100ಕ್ಕೆ 200 ಮೋದಿನೇ ಪಕ್ಕ. ನಿಮ್ಮ ಓಟು ಯಾರಿಗೆ, ಕಾಂಗ್ರೆಸ್ಗೆ ಬಿಜೆಪಿಗೆ? ನಾವು ಬಿಜೆಪಿಗೆ. ಯಾಕೆ ಬಿಜೆಪಿ ಇಷ್ಟ ಆಗುತ್ತೆ? ನಮ್ಗೆ ಬಿಜೆಪಿಗೆ ಬಂದರೆ ಒಳ್ಳೇದು ಅಂತ ನಾವು ಬಿಜೆಪಿಗೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆ ಇಲ್ಲ, ಬಿಜೆಪಿ ಸರ್ಕಾರ ಬಂದ್ರೆ ಮಳೆ ಇತ್ತೆ, ಜನ ಸಂತೃಷ್ಟಿಯಾಗ. ನಾನೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಹನೂರು ವಿಧಾನಸಭಾ ಕ್ಷೇತ್ರದ ಮಲೆ ಮಹದೇಶ್ವರ ಬೆಟ್ಟದ ತಾಳು ಬೆಟ್ಟದಲ್ಲಿದ್ದೀನಿ. ಇದು ಚಾಮರಾಜನಗರದ ಬಾರ್ಡರ್ಗೆ ಸಮೀಪದಲ್ಲಿದೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಲೋಕಸಭಾ ಚುನಾವಣೆ ಬರ್ತಿದೆ, ಈ ಬಾರಿ ನಿಮ್ಮ ಮತ ಯಾರಿಗೆ, ಕಾಂಗ್ರೆಸ್ ಅಥವಾ ಬಿಜೆಪಿ? ಸರ್ ಬಿಜೆಪಿ. ಬಿಜೆಪಿ ಯಾಕೆ? ಹೌದು ಸರ್, ಬಿಜೆಪಿ ಈ ದೇಶದಲ್ಲಿ ಮುಂದುವರ್ಕೊಂಡು ಕೊಡೋದು ಬಿಜೆಪಿನೇ. ನೆಕ್ಸ್ಟ್ ನೀನು ಕಾಂಗ್ರೆಸ್ ಅಂತ ಬುಡಮಟ್ಟ ತೇಲೋಯ್ತದು, ಅದಂತೂ ಸತ್ಯ. ಸರ್, ನಮ್ಮದು ಬಿಜೆಪಿ. ಸರ್, ಬಿಜೆಪಿ ಯಾಕೆ? ಬಿಜೆಪಿ ಪಾಲಿಟಿಕ್ಸಲ್ಲಿ ನನಗೆ ಅಂತಂದರೆ ಮೋದಿ ಇದರಲ್ಲಿಂದ ನನ್ನ ಬಿಜೆಪಿ ಅಷ್ಟೇ. ಮೋದಿ ಇಷ್ಟ. ಹೌದು. ಏನು ಇಷ್ಟ ಆಗುತ್ತೆ? ಟೆಕ್ನಾಲಜಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಈ ಕಡೆ ಚೆನ್ನಾಗೈತೆ, ಅದರಿಂದನೇ ಹೇಳ್ತಾ ಇರೋದು ಸರ್. ನಾನೀಗ ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಿದೆ, ನಿಮ್ಮ ಓಟ್ ಯಾರಿಗೆ, ಕಾಂಗ್ರೆಸ್ಗೆ ಬಿಜೆಪಿ? ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿ ಎಲ್ಲಕ್ಕೂ ಸೌಕರ್ಯ ಅದ. ಹೌದು ಸರ್. ನಿಮ್ಮ ಮತ ಯಾರಿಗೆ ಸರ್? ಯಾರಿಗೂ ಹಾಕೋದಿಲ್ಲ ಸರ್. ನನ್ನ ಮತ ನನ್ನ ಹತ್ರನೇ ಇರಲಿ. ಯಾವ ಮತ ಯಾವ ಪಕ್ಷಕ್ಕೆ ಹಾಕಿದ್ರು ಪಕ್ಷ ನಮಗೇನು ಮಾಡೋದಿಲ್ಲ. ಪಕ್ಷ ಒಳ್ಳೆ ಪಕ್ಷ, ನನ್ನ ಕೆಟ್ಟ ಪಕ್ಷ ಅಂತ ಹೇಳೋದಿಲ್ಲ. ಅವರು ಸರಿಯಾಗಿ ನಮ್ಗೆ ಯಾವುದೂ ರೆಸ್ಪಾನ್ಸ್ ಇಲ್ಲ, ಒಂದು ಕಷ್ಟ ಸುಖ ನೋಡೋದಿಲ್ಲ. ಶ್ರೀಮಂತರಾದ್ರೆ ಏನು ಬೇಕಾದ್ರೂ ಮಾಡ್ಬೋದು, ನಾವು ಬಡವರುಗಳು ಈ ಪಕ್ಷ ಆ ಪಕ್ಷ ಅಂತ ಕಟ್ಕೊಂಡು ಇರು ಮಾಡೋಕ್ಕಾಗೋದಿಲ್ಲ. ಯಾವ ಪಕ್ಷಕ್ಕೆ ಹಾಕಿದ್ರು ನಮ್ಮ ಕಷ್ಟ ನಮ್ಮದೇ ಸರ್. ನಮ್ಗೆ ಯಾವ ಪರಿಹಾರನೂ ಇಲ್ಲ, ಯಾವ ಒಂದು ವ್ಯವಸ್ಥೆ ಮಾಡಿಕೊಡಲ್ಲ. ಅದಕ್ಕೆ ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕಂತ. ನಮ್ಮ ಒಟ್ಟು BJP. ಮೋದಿ 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 ಇದ್ದರೆ ದೇಶ, ದೇಶ ಇದ್ದರೆ ನಾವಿದ್ರೇ ಜನ. ಆ ಥರವಾಗಿ
ಮೋದಿಗೋಸ್ಕರವಾಗಿ ನಮ್ಮ ಓಟು ಯಾವತ್ತಿದ್ರೂ ಮೋದಿಗೋಸ್ಕರ BJPಗೆ ಸಮರ್ಪಿಸ್ತೀವಿ. ನೋಡಿದ್ರಲ್ಲ, ಇದು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತು. ಇಲ್ಲಿ ಸ್ಥಳೀಯ ವ್ಯಕ್ತಿಗಳಿಗಿಂತ ಪಕ್ಷಗಳ ಮುಖ್ಯ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ, ಮತ್ತೊಂದೆಡೆ CM ಸಿದ್ದರಾಮಯ್ಯ, ಒಂದೆಡೆ ಕಾಂಗ್ರೆಸ್ ಪಕ್ಷ, ಮತ್ತೊಂದೆಡೆ BJP. ಹೀಗೆ ಸ್ಥಳೀಯ ಅಭ್ಯರ್ಥಿಗಳ ಕಡೆಗೆ ಲಕ್ಷ್ಯವನ್ನ ಕೊಡದೆ ಕೇವಲ ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ಮತ್ತು ಪಕ್ಷಕ್ಕಾಗಿ ಮತವನ್ನು ಹಾಕ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆದರೆ ಆ ಉಗೆ ಮಾದಪ್ಪ ಯಾರಿಗೆ ಜೈ ಅಂತಾನೆ ಅನ್ನೋದು ಇನ್ನೂ ಕೂಡ ಕೌತುಕವಾಗೇ ಇದೆ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.